ತಾಮ್ರ ಸಮಾಜದವರು. ಹೌದು ಹೌದು. ನಾವೊಂದು ಮಾತ ಏನ ಪೂಜಾರಿ ಬಂದು ಕುಡಿ ಟೈಮ್ದಾಗ ಸಿರಿಗೇಡಿ ಸೀರೆ ಉಡಿಸ್ರ ಹೋಗಿ ಹೊಲಿಗರಿಗೆ ಹೇಳ್ತತಿ ಅನ್ನೋ ಮಾತ ನಿಮ್ಮದು ಹೆಂಗ ತಪ್ಪಾಕದ್ರಿ ಅನ್ನೋರು ಹೇಳಿನಿ. ಅವರಿಗೆ ಅದು ನೋವಾದ್ರು ಅಷ್ಟ, ನನಗ ನೋವಾದ್ರು ಅಷ್ಟ. ಆ ಮಾತು ನನ್ನ ಕಡೆ ಸರ್ವದ ತಪ್ಪಾಗಿ ಬಿಟ್ಟು. ಹೌದು ಹೌದು, ಇದು ಸತ್ಯವಾಗಿರ್ತಕ್ಕಂಥ. ಯಾಕಪ್ಪ ಅಂದ್ರ ಒಂದು ಸಮಾಜಕ್ಕೆ ನಾವು ಮಾತಾಡುವಂತ ಕಲಾವಿದನ ಲಕ್ಷಣ ಅಲ್ಲ ಅಲ್ಲ ಅಲ್ಲ. ಹೌದಿಲ್ಲ? ಹೌದು. ಅದಕ್ಕಿನ್ನ ಸರಜೋಡಿ ಕಲಾವಿದರು ಬಹಳ ಚಂದಾಗಿ ಮಾತಾಡಿದ್ರು. ಏನು ಮಾತು ಹೇಳಿದ್ರಿಪ್ಪ? ಮತ್ತ ತಡ್ಕೋಲಾರ್ದ ನಮ್ಮ ಕೊನರ್ಗಿ ಸಿದ್ದಮ್ಮ ನಡುವೆ ಎದ್ದು ಏ ಸಡ್ಡು ಹೊಡಿತೀರಿ ನೀವು, ನೀವು ಎಷ್ಟು ಶಾಣೆ ಆಗಿರಿ, ನೀವು ಎಷ್ಟು ನೀರಾಗ ಮುಳುಗ್ತೀರಿ, ನೀವು ಅಮೋಕ್ಷದ ಮ್ಯಾಲಗಳು ಎಟ್ಟೋದಿರಿ ನೋಡು. ಎಲ್ಲ ಗೊತ್ತದ ನಮಗ. ನಿಮ್ಮ ಹೊಂಕಳು ಹೊರಿ ಕೊಯ್ದ ಮಕ್ಕಳ ನಾವದೀವಿ. ಹೌದಾ? ಯಾಕೆ ಮಾತು ಹೇಳ್ತೀನಿ? ನಾವಿಬ್ರು ಸಡ್ಡು ಹೊಡೆದೇವಿ. ಏ ಗಣಸರ್ ಸಡ್ಡು ಎಲ್ಲಿ ಹೊಡಿತಾರ? ಇಲ್ಲಿ ಹೊಡಿತಾರ. ಹೆಂಗಸರ್ ಸಡ್ಡು ಇಲ್ಲಿ ಹೊಡಿತಾರ. ಮತ್ತು ತ್ವರ್ವಿ ಸೂರ್ಯೇಶ ಎದ್ದ ಸಡ್ಡು ಹೊಡೆದ ಇಲ್ಲಿ. ನೀ ಹೆಂಗಸೋ ಗಂಡಸೋ? ಹೆಂಗಸೋ ಗಂಡಸು ಹೇಳ್ಬೇಕ ಬಾಯಿನಿ. ನೀ ಅಮ್ಮೋಗಿಸಿದನ ಮಗನ ಇದ್ದಪ್ಪ ಅಂದ್ರೆ ಬಂದು ಹೇಳು. ಸಡ್ಡು ನೀನು ಇಲ್ಲೇ ಹೊಡೆದಿ. ಸಿದ್ದಮ್ಮನ ಮಾತಿನ ಪ್ರಕಾರ ನೀ ಹೆಂಗಸೋ ಅಥವಾ ಗಂಡಸೋ? ಏನು ಹಗಲು ಕಂಡ ಬಾಯಿ ಒಳಗ, ರಾತ್ರಿ ಕಂಡ ಹಗಲು ಕಂಡ ಬಾಯಿ ಒಳಗ ಹೋಗಿ ವಿರುಳು ಬೀಳ್ತೀರಿ ಅಂದ್ರೆ ಎಷ್ಟು ಶಾಣೆ ಇರ್ಬೇಕು ನೀವು. ಇಬ್ರು ಶಾಣ್ಯಾರ ಅಲ್ರಿ, ಶಾವ್ಯಾಗಿದ್ದು ಹಾಕವ್ರಿ. ರೇವಣ ಸಿದ್ಧ ಮಾಸ್ತರ ಬಹಳ ಮಾತಾಡ್ದ. ನಾವೊಂದು ಮಾತು ಹೇಳಿನಿ, ಬರೇ ನಾ ಏನ್ ಮಾತಾಡಿನಿ? ನಾ ಬಹಳ ಮಾತಾಡಂಗಿಲ್ಲ, ಒಂದೇ ಸಂದ ಮಾತಾಡ್ತೀನಿ. ಹೌದಾ? ನಮ್ಮ ರೇವಣ ಸಿದ್ಧ ಸರ್ ಅವರು ಮಾತಾಡ್ತಾರ. ಅವ್ರ ಜೋಡಿ ನಿಂದ ಏನೈತಿ ಅದನ್ನ ಮಾಡ್ಕೋ, ಪ್ರಸಂಗ ಬಿದ್ರ ಬರ್ತನ ಅಂತ ಹೇಳಿನಿ. ನಾನೊಂದು ಮಾತು ಕೇಳ್ತೀನಿ, ನೀವು ಮಾಲಿಂಗರಾಯನ ಮಕ್ಕಳಿದ್ರ ಹೇಳ್ರಿ. ಹೊತ್ತೊಂಡತನ ಆರುತ್ತನ ಮಾಲಿಂಗರಾಯನ ಮಟ್ಟ ಮನಿ ಒಳಗ ಮುಂದಿನ ಸಂದಿಗೆ ಹೇಳ್ತೀನಂತ ನಮ್ ಜೈಮಾರ್ದಾಗೆ ಕೂಡಿಲ್ಲ. ಏನು ನನ್ನ ಪ್ರಶ್ನೆಕ್ಕೆ ಮುಂದಿನ ಸಂದಿಗೆ ಹೇಳ್ತೀನಂದ ನೋಡು. ನಮ್ದು ಹಂಗಿಲ್ಲ. ಈ ಸಂದಿಗೆ ಕುಲ್ಲ ಮಾಡೇ ಮುಂದೆ ನಾವು ಹೆಜ್ಜೆ ಇಡೋರು. ಅದು ಸಂದಿ ಕುಲ್ಲ ಇದಕ್ಕ ನೀ ಏನ್ ಹೇಳಿದ್ರಿ? ಏನ್ರಿಪ್ಪ? ಒಬ್ಬ ಹಾಲ ಮತದೊಳಗ ಸಿದ್ಧ. ಹೌದಾ? ಕಂಬಳಿಯನ್ನ ಹಾಸಿ ಕಂಬಳಿ ಮ್ಯಾಲ ಕೊಟ್ಟು ಹೊಳಿ ದಾಟಿ ಒಬ್ಬನ ದರ್ಶನಕ್ಕೆ ಹೋಗ್ಯಾನ. ಹೌದು. ಕಂಬಳಿಯ ಮಾಪು ಎಷ್ಟಿತ್ತು? ಹೌದು ಹೌದು. ಯಾರು ದರ್ಶನಕ್ಕೆ ಹೋಗ್ಯಾರ ಅನ್ನೋ ಮಾತು ಕೇಳಿಪ್ಪ. ಪ್ರಶ್ನೆ ನಮಗ ನೀನು ಮಾಡಿದಿ. ಹೊತ್ತು ಹೊಂಟು 6 ತನ ಟೈಮ್ ಕೊಟ್ಟಿ. 6 ತನ ಟೈಮ್ ಬೇಕಾಗಿಲ್ಲ ನಮಗ. ನಾನ್ ನಿನ್ನ ಸಂದಿನಾಗ ಎದ್ದು ಹೇಳ್ಬೇಕಂದಿನಿ. ನಿನ್ನ ಸಂದಿನಾಗ ಎದ್ದು ಹೇಳಿದ್ರೆ ನೀವು ತೀರಾ ಮಾಡ್ಕೋತೀರಿ. ನಿಮ್ಮ ಸಂದಿನಾಗ ಹೇಳಿಲ್ಲ ನಾವು. ಬಿದ್ದಿನ ನಿಮಗ ಹಟ್ಟಿಗೆ. ಯಾಕಂದ್ರೆ ನೋಡು, ನಮ್ಮ ಮನೆಗೆ ಬಂದಾಗ ನಿಮ್ಮನ್ನು ಬಿಡಂಗಿಲ್ಲ. ಮತ್ತೇನು ನಿಮ್ಮ ಮನೆಗೆ ನಾವು ಬರ್ತೀವಿ ಅಂದ್ರೆ ಅಷ್ಟು ಸಜ್ಜಲ್ದ ಬರ್ತೀವ. ನೋಡು, ಇವು ಮಾಲಿಂಗರಾಯನ ಮತ್ತ ಮನೆಯ ಮಕ್ಕಳು ಏನದಾವ ನೋಡು. ಇವು ಎಲ್ಲ ಜಳಕ ಮಾಡಿದ ನೀರಿನೊಳಗೆ ಜಳಕ ಮಾಡಿ ಪವಿತ್ರ ಆದವರು. ಯಪ್ಪ ನೀವು ನಿಜವಾದ ನೀರು ನಿಮಗೆ ಇಲ್ಲ. ನಿಮ್ಗೆ ನೀರು ನೀರು ಕೇಳಿರ್ತಕ್ಕಂತ ಪ್ರಶ್ನೆ ಹೆಂಗಪ್ಪ ಅಂದ್ರ, ಹೆಂಗ್ರಿಪ್ಪ? ಸಿಂದಗಿ ತಾಲೂಕಿನ ದೇವನಗಾಂವ ಗ್ರಾಮದ ಯಾರು ಕಂಠಮಾಲ ಭಟ್ಟ ಮಂಗಳೂರು ಮಹಾರಾಜ ಸಿದ್ಧರ ಬೆಟ್ಟಗೆ ಭೀಮಾ ನದಿಯನ್ನು ದಾಟಿ 5 ಮರದ ಕಂಬಳಿ ಮೇಲೆ ಕೊಟ್ಟು ಹೊಳಿದಾಟಾರ. ನಿನ್ನ ಪ್ರಶ್ನೆ ಕೊಟ್ಟ. ವಿಜಯಪುರ ಜಿಲ್ಲಾ ನೂತನ ಆಲಮೇಲ ತಾಲೂಕ ದೇವನಗಾಂವ ಕಂಠಮಾಲ ಮುದ್ದೆ ಏನಪ್ಪ ಅಂತ ಕೇಳಿದ್ರ, ಆ ಮಹಾರಾಜ ಸಿದ್ಧ ಮಂಗಳೂರು ಮಹಾರಾಜ ಸಿದ್ಧ ಸೇವಕ 5 ಮರದ ಕಂಬಳಿ ಒಳಗ ಹಾಸಿ ಹೋಗ್ಯಾರ ತಿಳ್ಕೊಂಡು ಲಕ್ಷ್ಮಣ ಮಾಸ್ತರ್ ಇವತ್ತು ಸಬದ ಕೈ ಅಂತ ಹೇಳುವಂತ ಮಾತಿದ್ದ ಆತ್ಮೀಯ ಬಂಧುಗಳೇ. ಮತ್ತೆ ಮಾತು ನಿನಗೊಂದು ಹೇಳ್ತೀನಿ ನಾನು. ಹಿರಿಯರು ಒಂದು ಮಾತು ಹೇಳ್ಯಾರ. ಏನ್ರಿ? ಊರು ಕೆಟ್ಟದ ಉಡಾಳರಿಂದ, ಕೇರಿ ಕೆಟ್ಟದ ಹೊಲ್ಕಟ್ರಿಂದ, ಒಣ ಕೆಟ್ಟದ ಮಂಗನಿಂದ, ಮನೆ ಕೆಟ್ಟದ ಕಿಡಿಗೆದ ಸೊಸೆಯಿಂದ, ಹಾಲಿನಂತ ಸಭಾ ಕೆಡದು ನಿಮ್ಮಂತವ್ರು ಅರ್ಧೋಟ ಮಾತಾಡುವುದರಿಂದ. ಇವ್ರು ಇದೇ ದಿನ ತೊರ್ವಿ ರೇವಣಿಸಿದ ಒಬ್ಬನೇ ಮಾತಾಡ್ತಾನ. ನೀವು ಇಬ್ಬರು ಮಾತಾಡ್ತೀರಿ, ನನ್ನಲ್ಲಿ ಯಾರು
ಸೈ ಯಾಕೆ ಮಾತಾಡ್ಕೊಟ್ಟಿ ಯಾಕೆ ಮಾತಾಡ್ಕೊಟ್ಟಿ ಅವ್ರಿಗೆ ಹೆಂಗ್ ಮಾತಾಡ್ಬಟ್ಟಿ ಏನೋ ನೀವು ಮಾತಾಡೋದು ಮಾತಾ ಆದ್ರೂ ಹಿಂದಿನವ್ರು 4 ಮಂದಿ ಮಾತಾಡ್ತಾರೆ, ಸಿದ್ಧಾರ್ಥ್ ಮಾತಾಡ್ತಾರೆ, ಇವ ಸುರೇಶ್ ಮಾಸ್ತರ್ ನಿಂತು ಸೊಪ್ಪು ಹಿಡಿತೀವಿ ಈ ಕಡೆ ಮಾರಿ ಮಾಡಿದ್ರು. ಯಾಕಡಿ ಕಡಿ ಇನ್ನ ಎಷ್ಟು ಮಂದಿ ಮಾತಾಡ್ಬೇಕಂತೀರಿ? ಏನು ಕೂತ ನಮ್ಮ ಅಪ್ಪನ ಜಾತ್ರೆ ಒಳಗ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಮಾಳಿಂಗರಾನ ಮಕ್ಕಳು ಮಾಳಿಂಗರಾನ ಮೇಲ್ಗಡೆ ದಿಂಬಿಟ್ಟು ನಾವು ಹಾಡಿ ಬೆಳಗ್ ಮಾಡ್ತೀವಿ. ಹೌದು, ನಿಮ್ ಹತ್ತಿರ ಕ್ಯಾಪಿಸಿಟಿ ಇತ್ತಂದ್ರೆ ಇಲ್ಲಿ 100 ಮಂದಿ ಬಂದಿರಿ, ಒಂದು ಜಾಗದಾಗ 2 ಅಮೋಘಸಿದ್ದು ನಿಮ್ ಯಾರು ನಡೆದವನ ತತ್ವ ಹೆಂಗ್ ಹಾಡ್ತೇವ ನಮ್ಮ ಅಪ್ಪನ ಮಟ್ಟ ಮನೆಯಾಗ ನೀವು ಹಾಡಿ. ನಾವು ನಿಮ್ಮ ಮಕ್ಕಳಾಗಿರ್ಲಾರ್ದೆ ನೀವು ಚಾಚಕ್ಕೆ ಬರಂಗಿಲ್ಲ, ನಿಮಗ್ ಚಾಚ ಇಲ್ಲ. ನಾವು ಕುಂದ್ರೆ ನಿಮಗ ನಾವು ನಿಮ್ಮ ಮಗಳಾಗಿದ್ರ ನಿಮಗ್ ಚಾಚ ಇಲ್ಲ. ನಾವು ನಿಮ್ಮ ಮಗನಾಗಿರ್ಲಿಕ್ಕಂದ್ರೆ ನಿಮ್ಗೆ ಏನೂ ಇಲ್ಲ. ಹೌದು, 3 ಹಾದಿ ಮಾಡಿಸಿ ಇವ್ರಿಗೆ ನಿಮಗೆ ಮಾತ್ರ ನಮ್ಗೆ ಸಂಬಂಧ ಇಲ್ಲ. ನೀವು ಇದ್ರು ಸೈ ಇರ್ಲಿಕ್ರು ಸೈ. ಹೌದಾ, ಕರೆ ನಿಮ್ಮದ ಸೈ ಇಲ್ಲ. ನಾವು ಇರ್ಲಿಕ್ಕಂದ್ರೆ ನಿಮ್ಮದು ಬಂದ್ ಗಪ್ ನಾವು ಇರ್ಬೇಕು ಮಾಮಾದವ್ರ ಬಡ್ಲಕ್ಕ. ಅದಕ್ಕ ಬಾಳೆನ ಮಾತಾಡಂಗಿಲ್ಲ. ಹೌದಾ, ಬಾಳೆ ಒಂದು ಪ್ರಶ್ನೆ ಯಾರು ನಮ್ಮ ರೇವಣಿಸಿದ್ದವ್ರು ಮಾತಾಡ್ತಾರ, ಅವ್ರು ಮಾತಾಡ್ತಕ್ಕಂಥ ಮಾತಿಗೆ ಯಾಕಪ್ಪ ಅಂದ್ರ ಯಾಕ್ರಿ ಇನ್ನು ನಿನ್ನ ಜೋಡಿ ಬೆಳ್ತಾನ ಕುಸ್ತಿ ಅವರೇ ಮಾಡ್ತಾರ. ಯಾಕಂದ್ರೆ ನನಗ್ ಗೊತ್ತಾಯ್ತು, ನನ್ನ ಗಡಿ ಅಂಕರ ಮೊಮ್ಮೆಟ್ಟು ಗುಡ್ದಾಗ ನೀ ಆಗೋದಿಲ್ಲ. ನೀ ಎಲ್ಲ ಅಮೋಘ ಸಿದ್ಧನ ಮ್ಯಾರಗಳ ಎಟ್ಟ ನೋಡು. ನೀವು ಯಾವಾದ್ರೂ ಒಬ್ಬರ ಗಂಡಸನ ಕೆಡಲ್ಪ ಅದಕ್ಕೆ ಬಾಳೆನ ಮಾತಾಡೋದಿಲ್ಲ. ನಮ್ಮ ರೇವಣಿಸಿದ ಸರ್ ಅವ್ರು ಮಾತಾಡ್ತಾರ, ಅವ್ರದ್ದು ನಿಮಗೆ ಕುಸ್ತಿ ಅದ. ನಾನು ಕುಸ್ತಿಗೆ ಬೀಳಬೇಡ, ನಾನು ಕುಸ್ತಿಗೆ ಬಿದ್ದಿಪ್ಪ ಅಂದ್ರೆ ನೀವು ತಿನ್ಕಲಾರ್ದೆ ಹೋಗುದಿಲ್ಲ. ಅದಕ್ಕೆ ಬಹಳ ಮಾತಾಡಲಾರ್ದೆ ನಮ್ಮ ಸರ್ 4 ಮಾತುಗಳನ್ನು ಮಾತಾಡಿ ಚಾಲವನ್ನು ಹಾಡಿ ನಮ್ಮ ಸರ್ಜೋಡಿ ಕಲಾವಿದರ ಚಾನ್ಸ್ ಹೋಗದ. ನಾ ಮೊದಲೇ ಹೇಳಿನಿ, ಮಾಮೋಗಿಸಿದ ಮಕ್ಕಳು ಎದುರಿಪ್ಪ ಅಂದ್ರ ಹಂಗ ಜನ ಕೋಟ ನೋಡು ಹೋಗ್ಲಾರ್ದಂಗ್ ಮಾತಾಡು. ಏನ್ ಮಾತಾಡ್ತೀರಿ ಅಪ್ಪ? ಚಿಟ್ಟಿ ಮಾಡಿ ಆಗ ನಾಯಕಂಗ್ ಮಾತಾಡ್ರೆ ಜನ ಕುಂಡ್ರಂಗಿಲ್ಲ. ಎಂತ ಹೋಗುತ್ತೆ ಜನ? ಇನ್ನು ಮಾತುಗಳನ್ನ ಕೇಳಿ ಯೂಟ್ಯೂಬ್ದವ್ರಿಗೆ ಸಹಿತ ಅವರಿಗೆ ಈ ಒಂದು ಟಾರ್ಗೆಟ್ ಆಗಬೇಕು, ನಾನು ಚಾನಲ್ ಇಟ್ಟು ಓಡ್ತದೆ ಅಂತ ತಿಳ್ಕೊಂಡೆ. ಏನ್ ಮಾತಾಡ್ತೀರಿ? ನೀ ಮಾತಾಡೋ ಟೈಮ್ದಾಗ ಅವ್ರು ಮೋತಿ ಕಿವಚಾಕತ್ತಾರ. ಹೌದು, ಏನ್ ಮಾತಾಡ್ತೀಯ ಅದನ್ನ ಲವಂಗ ಮೆಣಸಿನ್ಕಾಯಿ ಹಂಗ ಮಾತಾಡು. ಹೌದು, ಅರ್ಧಪುರದಲ್ಲಿ ಮಾತಾಡಕ್ ಹೋಗ್ಬೇಡ. ನಿಮ್ಮ ಅಪ್ಪನ ಮನೆಯಾಗ ಮಾತಾಡುವಷ್ಟ ಕೆಪಾಸಿಟಿ ನಿಮಗಿಲ್ಲ. ಇನ್ನು ನಮ್ಮ ಅಪ್ಪನ ಮನೆ ಒಳಗ ಬಂದು ನೀವೇನು ಕೂಗು ಹೊಡಿತೀರಿ? ಕೂಗು ಹೊಡ್ಯಕ ಸಾಧ್ಯನೇ ಇಲ್ಲ. ಹೌದಾ? ನಮ್ಮ ಸರ್ ಒಂದೆರಡು ಮಾತುಗಳನ್ನ ಮಾತಾಡ್ತಾರೆ ಹೇಳಿ ನಮ್ಮೆಲ್ಲರೂ ವಿನಂತಿ ಮಾಡ್ಕೊಂಡು ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಓಕೆ ಓಕೆ. ಇಲ್ಲಿ ಕೂಡಿರ್ತಕ್ಕಂಥ ಯಾವ್ದಾಯ್ತ್ರಿಪ್ಪ? ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ ವಂದಿಸಿ, ಯಾಕಂತ ಕೇಳಿದ್ರೆ ತಮ್ಮನ್ನೆಲ್ಲಾ ಉದ್ದೇಶಿಸಿ ಬಹುತೇಕ ಹೌದು ಬಾಬಾನಗರ ಬಾಸನೆನಿಸಿಕೊಂಡ ಈ ಗುಡ್ಡದೊಳಗ ಈ ಕಡ್ಡು ಅನ್ನುವಂತ ಗುಡ್ಡ ಬಂಗಾರ ಗುಡ್ಡ ತಿಳ್ಕೊಂಡು, ಹೌದಾ, ನಮ್ಮ ಪರವಿ ರೇವಣಿಸಿದ ಮಾಸ್ತರ್ ಹೇಳ ನಾವು ಹೇಳಿಪ್ಪ ನಿಮ್ಗೆ ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತೇನೆ. ಏನ್ರಿ? ಬಂಗಾರ ಗುಡ್ಡದಂತ ಹೇಳಿ ನೀ ಸಾಬೀತು ಮಾಡಕತ್ತಿದ್ ಒಪ್ಕೋತೀನಿಲ್ಲ ನಂಗಿಲ್ಲ. ನಮ್ಮ ಹಿಂದ ಕಡ್ಡೈತಿ. ಹೌದು, ಆ ಕಡ್ಡಿನೊಳಗ ನೀ ಕುಂಡೆ ಹೇಳದಂದ್ರ ಇದು ಬಂಗಾರ ಗುಡ್ಡ ಇದು ಅರ್ಬಿ ಹಾವು ಮಾಡ ಅನ್ಸಕ್ ಹೋಗ್ಬಣ್ಣಿ. ಹೌದೌದು, ನಿಮ್ಮ ಮಠ ಮನೆಯಾಗ ಜಾಗ ಇಲ್ಲ ನಾವು. ನಮ್ಮ ಜಾಗದ ಮರಮ ನಿನಗೇನ ಗೊತ್ತೈತಿ? ಸಾಕ್ಷಾತ್ ಶಿವ ಪಾರ್ವತಿ ಮೂಲ ಸ್ಥಾನ. ಆ ಮಾಳಪ್ಪ ಬಂದು ಉಳಿದಿರ್ತಕ್ಕಂಥ ಜಾಗ ಕೇಳಿದು ಈ ಆಲಮಟ್ಟ ಕೀರ್ತಿ ಅನ್ನುವಂಥದ್ದು ಮುಗಿಲೆತ್ರಕ್ಕೆ ಮುಡಿಸ್ಯಾರ ಮಾಸ್ತಾರ. ಹೌದಾ, ಮಾಸ್ತರ್ ಗಡಿ ಗೊತ್ತದ. ನಿನ್ನ ಹೆಸರು ಏನದ? ಏನ್ರಿ? ಪರವಿ ರೇವಣಿಸಿದ್ದ. ನಿನ್ನ ಹೆಸರ ಕುರುಬುರು ಕುಲಕ ಕುಲಗುರು ಯಾರದಾರ? ಯಾರು? ಜಗದ್ಗುರು ರೇವಣಿಸಿದ್ದನ. ಆ ರೇವಣಿಸಿದ್ದ ಇಟ್ಟುಕೊಂಡು ರೇವಣಿಸಿದ್ದನ ಹೆಸರಿಗೆ ಕೆಳಗೆ ಹಚ್ಚಾಕತ್ತೀನಿ. ನೀ ಮಾಸ್ತಾರ ಸುಮ್ಮನೆ ಕಳನಿವತ್ತಿವ್ರು. ನಿನಗೊಂದು ಮಾತು ಹೇಳ್ತೀನ. ಏನ್ರಿ? ಯಾರು ಜೋಡಿಯರಿ ತಕ್ಕಿಗೆ ಬಿದ್ದೆ ಅಲ್ರಿ ಸರ, ಕೋಟಿ ಕೋಟಿ ಜನ ನಿನ್ಗ್ಲಕ್ ಹುಲಿಜಂತಿಗೆ ಜಾಗದ ಇವನಿಗೆ ಒಂದು ತೆಮ್ಮಿಡಕ್ ಜಾಗ ಸಿಗಂಗಿಲ್ಲ ಇವನಿಗೆ. ಅಲ್ಲಿ ಅದೇನೋ ಕುಡಿಲಿಕ್ಕೆ ಬರ್ಲಿ ಅಂದ್ರೆ ನೆಲ ಡೊಂಕಿಲ್ಲ, ನೆಲ ಡೊಂಕೈತಿ ಅವರು. ನಿನಗೆ ಕುಡಿಲಿಕ್ಕೆ ಬರಂಗಿಲ್ಲ, ನೆಲ ಡೊಂಕ ಅಂತ ಹೇಳಿ ನೆಲಕ್ಕೆ ಹೆಸರು ಇಡ್ಬೇಡ ಹುಚ್ಚ. ದೇವರುಗಳಲ್ಲಿ ಭೇದ ಭಾವ ಮಾಡಬೇಡ. ಅವ ಇನ್ನೊಂದು ಮಾತಂತ ಮಾಸ್ತಾರ. ಏನ್ರಿ ಬಾಬಾ? ಒಬ್ರೇ ಮಾತಾಡ್ರಿ. ಬಾಬಾನಗರ ಮಾಸ್ತಾರ್ರೇ ಮಾತಾಡ್ರಿ, ಲಕ್ಷ್ಮಣ ಮಾಸ್ತರ್ರೇ ಮಾತಾಡ್ಲಿ, ಗಬಸ
ದಬಸಾವಳಿಗೆ ರೇವಣ ಸಿದ್ಧ ಮಾಸ್ತರೇ ಮಾತಾಡಂದ ಹೌದೌದು ಅಲ್ಲಿ ಪಾಯಿಟ್ ಎಲ್ಲ ಹೇಳಕತ್ತೇವೆ ಹಾ ಮತ್ತೆ ಇದಕ್ಕಿಂತ ಪೂರ್ವದೊಳಗೆ ಬಂದು ಸಿದ್ಧ ಒಂದು ಮಾತು ಹೇಳುದು ಏನ್ ಹೇಳ್ತಾವ್ರಿ ಏನ್ ಹೇಳುಗಳು ಇವರಿಗೆಲ್ಲ ಬಹಳ ತವಡಿ ನಾ ನೋಡಿ ಬಿಟ್ಟಿನಂದ್ರು ನೀ ನೋಡ್ದಲ್ಲೇ ನೋಡಿ ಬಿಟ್ಟಲ್ಲೇ ನಿನ್ನ ಮಗಳಿಗೆ ನಮಗ್ ಕೊಟ್ಟಿದೆ ಹೌದೌದು ಇದು ಒಂದು ಮಾತು ಸೂಕ್ಷ್ಮ ಸೂಕ್ಷ್ಮ ದಬಸಾವಳಿಗೆ ರೇವಣ ಸಿದ್ಧ ಮಾಸ್ತರಿಗೆ ಎಲ್ಲಿ ಏನು ಮಾಡಿದ ಅನ್ನೋದು ನಿಮಗ್ ಗೊತ್ತಿಲ್ಲ ಏನಂದ್ರು ಏನು ಮಾಡಿದವ ನನ್ನವ್ವ ಹಡದವ್ವ ನಿನ್ನ ಹೆಸರಕ್ಕೆ ಎಂದೋ ಕಸ ತಪ್ಪಿ ಬಿಟ್ಟಿಲ್ಲ ನನ್ನ ಹೆಸರನ್ನ ಯಾಕೆ ತಗೊಂಡೆ ಹೌದಾ ನಿನ್ನ ಹೆಸರ ಮೇಲೆ ಎಂದೋ ಕಸ ತಪ್ಪಿಟ್ಟಿದ್ದಕ್ಕೆ ಕೋಳೂರು ಸಿದ್ಧವ ಹಿಂದಿನ ಹಿಟ್ನಾಳಿ ಲಕ್ಷ್ಮಿ ಮೇಳಿಗೆ ಹೋಗುವತ್ತನಾಗ ಸಿದ್ಧವನ ಮನ್ಯಾಗ ಹೋಗಿ ಊಟ ಮಾಡಿ ಮಕ್ಕೊಂತಿದ್ದೆ ಇದೇ ಸಿದ್ಧವತ್ತು ಸ್ಟೇಜ್ ಮೇಲೆ ಒಂದು ಅವಾಚ್ಯ ಮಾತನ್ನು ತಿಳ್ಕೊಂಡು ಅವತ್ತು ನಿನ್ನ ಹೆಸರ ಮೇಲೆ ಕಸ ತಪ್ಪಿನಿ ಇವತ್ತಾಗಿ ನಿನ್ನ ಹೆಸರು ತಗೊಂಡಿ ಹೌದಾ ನನಗ್ ಗೊತ್ತದ ಬಾಬಾನಗರ ಬಾಸ್ ಬಂದಾನಂದು ಕೂಡನೆ ನಿಮ್ಗೆಲ್ಲ ಟಾಕಿಟ್ಟಿಲ್ಲ ಆಗ್ಯಾವ ಹೌದು ಎಷ್ಟು ಶಾಣೆದ್ರಿ ಎಷ್ಟು ಶಾಣ್ಯರದ್ರಿ ಎಷ್ಟು ಪಂಡಿತರದ್ರಿ ಹೇಳ್ದವ್ರು ರೇವಣಸಿದ್ಧ ಮಾಸ್ತಾರ ಏನ್ ಹೇಳ್ತಾರ ಇದು ಒಂದು ಮಾತು ಹೇಳ್ತೇನೆ ರೇವಣಸಿದ್ಧ ಮಾಸ್ತಾರ ಮೊದಲ ಸ್ಟೇಜ್ ಮೇಲೆ ನಮ್ಮ ಮಾಸ್ತರ್ ನಂಗೆ ಮಾತಾಡ್ಬೇಕಲ್ಲಿ ಶಿಸ್ತಾಗಿ ಲಕ್ಷ್ಮಣ ಮಾಸ್ತರ್ ನಂಗ ಹೌದು. ಎಲ್ಲಿ ವಾಕ್ಯ ಹೋಗ್ತದ ಎಲ್ಲಿ ವಾಕ್ಯ ಬರ್ತದ ಅನ್ನತಕ್ಕಂತ ಮಾತು ಕಲಿತು ಮೊದಲು ಹಿಂದ್ರಗಡೆಗೆ ನೀವು ಮಾತಾಡಕ್ಕೆ ಬರಕತ್ತ ಮಾಮಾನು ಕೂಡ ಬಾ ಹಿಂದ ನೀವು ಏನು ಮಾತಾಡ್ತಾರೋ ಏನು ಸುದ್ದಿ ನಿನಗೆ ಗೊತ್ತಾಗಲ್ಲ ಅವ್ರು ಕೂತವ್ರು ಯಾರೋ ಹಕ್ಕಲ್ ಹೊಡೆಯಲಾಗ್ಯಾರ ಆ ಬುಡುಕ್ನವ್ರು ಹಕ್ಕಲ್ ಹೊಡಿತಾರ ಮಾಹಿತಿನ ನೋಡ್ರಿ ಇಂಥ ಶಾಂಡ್ರು ಇಂಥ ಸಂತರು ಅಮೋಘ ಸಿದ್ಧ ಮುಕ್ತಾದ ಸೇವಾ ಮಾಡ್ತೀರಂದ್ರ ಮತ್ತೆ ನಿಮಗೆ ಯಾರು ಬಡಿಲಿಕ್ಕಿಲ್ಲ ಅಂತ ನಾ ಹಾಕ್ತೇನೆ ಬಡಿಬೇಕು ಇವರಿಗೆ ಅದಕ್ಕೆ ಅದೆಲ್ಲ ಇರ್ಲಿ ಅದಕ್ಕೆ ಅತಿ ಹೆಚ್ಚಿಗೆ ಮಾತನಾಡದೆ ನೀವು ಕೇಳಿರತಕ್ಕಂತ ಪ್ರಶ್ನೆಗೆ ನಮ್ಮ ಸರ್ ನೇರವಾಗಿ ಉತ್ತರ ಕೊಟ್ಟಾರೆ ಮತ್ತೆ ಇನ್ನೊಂದು ಮಾತ ನಾ ಕೇಳಿರತಕ್ಕಂತ ಪ್ರಶ್ನೆಕ್ಕ ನಿಮಗೆ ಇದು ಒಂದೇ ವರ್ಷ ಅಲ್ಲ ಮುಂದಿನ ಸಾರ್ತಿ ಅರಕೇರಿ ಜಾತ್ರೆಗೆ ಬರುತ್ತಾನೋ ನನ್ನ ನೆನಪಿಟ್ಟುಕೊಂಡು ಬಂದು ಪಿಂಟು ಮಾಸ್ತರ್ ಜೋಡಿರ್ಲತ್ತಂದ್ರೆ ನಿಮ್ಮ ಜೋಡಿ ಯಾರು ಇದ್ರಿತ್ತಂದ್ರ ಅಲ್ಲಿ ಉತ್ತರ ಕೊಡುವಂತ ಕೆಲಸ ಮಾಡ್ರಿ ಇದು ಮುಂಜಾನೆ ಆರತ್ತ ನಿಮ್ಮ ಕೈಲಿ ನಿಗಂಗಿಲ್ಲ ನೀವು ಮುಗದೆ ಹೋಯ್ತು ಕತ್ತಿ ಸತ್ತಾರ ಸಾಹಿತ್ಯ ಅದಕ್ಕೆ ಅತಿ ಹೆಚ್ಚಿಗೆ ಮಾತನಾಡದೆ ನಾಲ್ಕು ನುಡಿ ಚಾಲೊಂದು ನಮ್ಮ ಜೊತೆಯಲ್ಲಿ ಹಾಡದಿರತಕ್ಕಂತ ಕಲಾವಿದರಿಗೆ ಚಾನ್ಸ್ ಹೋಗ್ತದ ಹೌದಾ ಕಲಾವಿದರ ನೆಲೆ ಹೆಂಗೈತಿ ಎಟ್ಟೈತಿ ಅವ್ರು ಹೇಳಿದ್ರವ್ರು ಈ ಗುಡ್ಡ ದಾಟಿ ಹೋಗ್ತೇನು ಹೌದು ನೀವು ಸೀಮೆ ಕಟ್ಟಿ ಹೇಳ್ತೀರಿ ಹುಲಿಗೆ ಯಾವತ್ತು ಸೀಮಿಲ್ಲ ಅಚ್ಚಲಪೂರ್ ಹುಲಿ ಗುಡ್ಡದ ಮೇಲೆ ಬಂದು ಗುಡಿಗೆ ಹೊರಬೇಕಂದ್ರ ಪ್ರಸಂಗ ಬಿದ್ರೆ ನೀವೇ ಕೊಟ್ಟು ದಾಟಿ ಹೋಗೋದು ಹುಷಾರ ಮೊದಲು ಇದು ನಿಮ್ಮ ತಲೆಯಾಗಿರ್ಲಿ ನಿಮ್ಮ ತಲೆಯಾಗಿಟ್ಟುಕೊಂಡು ಮಾತಾಡ್ರಿ ನಿಮಗೆ ಸೀಮೆ ಅದ ನಮಗೆ ಸೀಮೆ ಇಲ್ಲ ಈ ಜಗತ್ತಿನ ಬಿಟ್ಟದು ಹುಲಿ ಐತಿ ನಮ್ದು ಇದು ಮೊದಲು ನಿಮ್ಮ ತಲೆಯಾಗಿರ್ಲಿ ಅನ್ನತಕ್ಕಂಥ ಮಾತನ್ನ ಹೇಳಿ ಅತಿ ಹೆಚ್ಚಿಗೆ ಮಾತನಾಡಿ ಹೇಳಿ ದೈಹಿಕ ವಜ್ಜಾಗದೆ ನಾಲ್ಕು ನುಡಿ ಚಾಲಂದ ನಮ್ಮ ಸರಿಜೋಡಿ ಕಲಾವಿದರಿಗೆ ಚಾನ್ಸ್ ಹೋಗ್ತಾವ ಎಲ್ಲರೂ ಆಲಿಸ್ರಿ ತಿಳ್ಕೊಂಡು ತಮ್ಮಲ್ಲಿ ಒಂದು ವಿನಂತಿ